ಶ್ರಾವಣ ಶನಿವಾರ ಹಿನ್ನೆಲೆ ಮೈಸೂರು ಜಿಲ್ಲೆ ಎಚ್.ಡಿ. ಕೋಟೆ ತಾಲೂಕಿನ ಜಿ.ಬಿ. ಸರಗೂರಿನಲ್ಲಿರುವ ಶ್ರೀ ಶನೀಶ್ವರ ಸ್ವಾಮಿ ಮತ್ತು ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರಾವಣ ಶನಿವಾರದ ಸಂಭ್ರಮ ಮನೆ ಮಾಡಿದೆ. ಇನ್ನು ಸ್ವಾಮಿಗೆ ಮುಂಜಾನೆಯಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಶ್ರಾವಣ ಶನಿವಾರ ಹಿನ್ನೆಲೆ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಕಳೆದ 30 ವರ್ಷಗಳಿಂದ ಶ್ರಾವಣ ಶನಿವಾರದಂದು ಶ್ರೀ ಶನೀಶ್ವರ ಸ್ವಾಮಿಗೆ ವಿಶೇಷ ಪೂಜೆ, ಹೋಮ, ಹವನ ಸೇರಿದಂತೆ ಶ್ರೀ ಶನೀಶ್ವರ ಸ್ವಾಮಿಯ ಕಥೆಯನ್ನ ಶ್ರೀ ಶನೀಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಡೆಸುತ್ತಾ ಬರಲಾಗುತ್ತಿದೆ. ಇನ್ನು ಇದೇ ವೇಳೆ ಜಿ.ಬಿ. ಸರಗೂರು ಗ್ರಾಮದ ಮುಖಂಡರಾದ ಕೆಂಡೇಗೌಡರು ಮಾಧ್ಯಮದೊಂದಿಗೆ ಮಾತನಾಡಿ ಸ್ಥಳದ ಮಹಿಮೆ ಕುರಿತು ಮಾಹಿತಿಯನ್ನ ನೀಡಿದರು. ಈ ದೇವಸ್ಥಾನ ಉದ್ಭವ ಆಗಬೇಕಾದ್ರೆ 1995ರಿಂದ ಈಚೆಗೆ ಉದ್ಭವ ಆಗಿರೋದು. ಈ ಶನಿ ದೇವರ ಈ ಪ್ರತಿಷ್ಠಾಪನೆ ಈ ಸ್ಥಾನದಲ್ಲಿ ಈ ದೇವಸ್ಥಾನ. ಆದರೆ ಈ ದೇವಸ್ಥಾನ ಈ ಪರಮಾತ್ಮ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಈ ಗುಡ್ಡಪ್ಪನವರು ಸ್ವಾಮಣ್ಣವರು 95ರಿಂದ ಹಿಂದೆ ಅವರಿಗೆ ಮಕ್ಕಳಿಲ್ಲದಂತೆ, ಏನು ಗಂಡು ಮಕ್ಕಳಿಲ್ಲದಂತೆ ಸುಮಾರಾಗಿ ಬೇಕಾದ ಕಡೆ ದೇವಾಲಯಕ್ಕೆಲ್ಲ ಹೋಗಿ ತಪಸ್ವಿ ಮಾಡಿ ದೇವಾಲಯದಲ್ಲೆಲ್ಲ ಹರಿದು ಅವರು ಸಾಮಾನ್ಯವಾಗಿ 4-6 ವರ್ಷ ಭಾಳ ತ್ಯಾಗ ಮಾಡಿ ಈ ಪರಮಾತ್ಮನ ದೃಷ್ಟಿಯಿಂದ ಈ ಬಸವಣ್ಣವರು ಒಂದು ಉದ್ಭವ ಆದರು. ಯಾರು? ಈಗಿರುವಂಥ ಗುಡ್ಡಪ್ಪರ ಮಗ ಬಸವಣ್ಣವರು ಉದ್ಭವ ಆದರು. ಈ ಉದ್ಭವ ಆದಮೇಲೆ ಈ ಪರಮಾತ್ಮ ಶನಿ ಪರಮಾತ್ಮ ಪ್ರತಿಷ್ಠಾಪನೆ ಸೋಮಣ್ಣವ್ರ ಮೇಲೆ ಸಾಮಾನ್ಯವಾಗಿ ಅವರು ಬಸವಣ್ಣ ಉದ್ಭವ ಆದಮೇಲೆ ಅವ್ರ ಮೈ ಮೇಲೆ ಸ್ವಲ್ಪ ಆವೇಶ ಬರುವಂಥದ್ದು ಸನ್ನಿವೇಶ ಆಯಿತು. ಇಲ್ಲಿಗೆ 30 ವರ್ಷ ಆಗಿದೆ. ಅದು 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು, ಒಂದು 5 ವರ್ಷ ಆದಮೇಲೆ ಪರಮಾತ್ಮನ ಕೃಪೆಯಿಂದ ಸಾಮಾನ್ಯವಾಗಿ ಈ ವರ್ಷ ಒಂದು 50 ಜನ, ಮುಂದೆ ವರ್ಷ ಒಂದು 100 ಜನ, ಇನ್ನು ಮುಂದೆ ವರ್ಷ 200 ಜನ, ಈ ರೀತಿಯಾಗಿ 5 ವರ್ಷ ತುಂಬುವುದರಲ್ಲಿ ಸಾಮಾನ್ಯವಾಗಿ ಈ ಭಗವಂತನ ದೃಷ್ಟಿಯಿಂದ ಬೇಕಾದಷ್ಟು ಪರ್ಸೆ ಸೇರುವಂಗಾಯಿತು. ಈ ಬರಮಾಡ ಕಂಡ ಮೇಲೆ ಸಾಮಾನ್ಯವಾಗಿ ಭಕ್ತರಿಗೆ ಕಷ್ಟ ಮರ್ಸಗಳನ್ನು ಆ ಪರಮಾತ್ಮ ಅವರು ಬಂದವ್ರಿಗೆ ಕಷ್ಟ ಅದನ್ನು ನಿವಾರಣೆ ಮಾಡಿ ಒಬ್ಬರಿಂದ ಒಬ್ಬರಿಗೆ ಪ್ರಚುರ ಆಗಿ ಈ ದೇಶದಲ್ಲಿ ಸಾಮಾನ್ಯವಾಗಿ ಇಲ್ಲಿಂದ 40 ಕಿಲೋಮೀಟ್ರು 80 ಕಿಲೋಮೀಟ್ರು ಬೆಂಗಳೂರವರೆಗೂ ಈ ಪರಮಾತ್ಮನ ದೃಷ್ಟಿ ಬಿದ್ದು ಬೆಂಗಳೂರಿಂದ ಇಲ್ಲಿ ಭಕ್ತರು ಬಂದು ಇಲ್ಲಿ ಬೇಕಾದಷ್ಟು ಸಹಾಯ ಮಾಡವ್ರೆ. ನಂತರ ದೇವಾಲಯದ ಪ್ರಧಾನ ಅರ್ಚಕರಾದ ಸ್ವಾಮಿ ಗೌಡರ ಪುತ್ರರಾದಂತಹ ಅರ್ಚಕರು ಆದಂತಹ ಬಸವಣ್ಣನವರು ಮಾಧ್ಯಮದೊಂದಿಗೆ ಮಾತನಾಡಿದರು. ಇವತ್ತಿನ ದಿವಸ ಶ್ರಾವಣ ಮಾಸದ ಪ್ರಯುಕ್ತ ಬೆಳಿಗ್ಗೆಯಿಂದನೂ ಹೋಮ ಹವನಗಳು ನಡೆದಿವೆ. ಹಾಗೆ ಭಗವಂತನಿಗೆ ಭಕ್ತಾದಿಗಳು ನವಗ್ರಹ ಪೂಜೆ, ನಾಮಕರಣ ಎಲ್ಲ ಏರ್ಪಡಿಸಿದ್ದಾರೆ. ಮತ್ತು ಭಕ್ತಾದಿಗಳು ಅನ್ನದಾನ ಭಕ್ತಾದಿಗಳಿಗಾಗಿ ಅನ್ನದಾನ ಏರ್ಪಡಿಸಲಾಗಿದೆ. ಅದಾದಮೇಲೆ ಇವತ್ತು ಸ್ವಾಮಿದು ಭಗವಂತಂದು ಏನೋ ಕಥೆ ಇದೆ, ಅದನ್ನು ನಮ್ಮ ಚಕ್ಕೋಡ್ನಹಳ್ಳಿ ಮಹೇಂದ್ರನವರು ಮಾಡ್ತಾಯಿದ್ದಾರೆ. ಇದೊಂದೇ ಸಲ ಅಲ್ಲ, ಶಿವರಾತ್ರಿಯಲ್ಲಿ ಕಾರ್ತಿಕ ಮಾಸದಲ್ಲಿ ಎಲ್ಲ ಜೋರಾಗುತ್ತೆ. ಶಿವರಾತ್ರಿಯಲ್ಲಿ ಭಾಳ ಜೋರಾಗುತ್ತೆ, ಕೊಂಡ ಎಲ್ಲ ನಡೀತದೆ, ಮೆರವಣಿಗೆ ಎಲ್ಲ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಶಿವರಾತ್ರಿಯಲ್ಲಿ ತುಂಬ ಜನ ಸೇರ್ತಾರೆ, ಭಕ್ತರಿಗೆಲ್ಲ ಒಳ್ಳೆಯದಾಗಿದೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಬರೋ ಭಕ್ತಾದಿಗಳು ಏನೇ ಬೇಡ್ಕೊಂಡ್ರು ಭಗವಂತ ಈಡೇರಿಸ್ತಾನೆ. ಆಮೇಲೆ ಭಕ್ತಾದಿಗಳು ಏನು ಮಾಡಬೇಕು ಭಗವಂತನಿಗೆ ಅಂದರೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಭಗವಂತನಿಗೆ ಸ್ವಾಮಿಗೆ ತೈಲಾಭಿಷೇಕ ಪ್ರಿಯ. ಹಾಗಾಗಿ ಏನೇ ಭಕ್ತರು ಕೇಳದಿದ್ರು ಸ್ವಾಮಿಗೆ ತೈಲಾಭಿಷೇಕ ಮಾಡಿದ್ರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ತಾನೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕಾರ್ಯಕ್ರಮ ಮಾಡುವಾಗೆಲ್ಲ ಗ್ರಾಮದ ಜನಗಳೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ.
ಎಲ್ಲ ಕೊಂಡ ಸೌಕರ್ಯದಲ್ಲಿ ನಿಂತ್ಕೊಂಡು ಮಾಡ್ತಾರೆ ಯಜಮಾನರು ಮತ್ತು ಗ್ರಾಮಸ್ಥರು, ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಎಲ್ಲರೂ ಸುಧಾ ನಿಂತ್ಕೊಂಡು ಭಗವಂತನ ಕಾರ್ಯನ ಮಾಡ್ತಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಡ್ರಾಮಾ ಮಾಸ್ಟರ್ KY ನರಸಿಂಹಾಚಾರ್ ಅಂದ್ಬಿಟ್ಟು ಟಿ ಕಾಟ್ರು, ಮೈಸೂರು ತಾಲೂಕು. ನಾವೇನೋ ಒಂದು ವಿದ್ಯೆ ಕಲ್ತು ನಾನು ಕೀಬೋರ್ಡ್ ನುಡಿಸೋಕೆ ಬರ್ತಾಯಿದ್ದೀನಿ. ಒಂದು 15 ವರ್ಷದಿಂದ 20 ವರ್ಷದಿಂದ ಬರ್ತಾಯಿದ್ದೀನಿ ಸರ್. ನಮ್ಮ ಮಹೇಂದ್ರ ಅವರು ಕತೆ ಮಾಡ್ತಾರೆ, ನಮ್ಮ ತಪ್ಲಾ ಮೇಷ್ಟ್ರು ಮಹೇಶ್ ಅವರು ನುಡಿಸ್ತಾರೆ, ನಮ್ಮ ಪುಟ್ಟಗೌಡರು ಆರ್ಮನ್ ನುಡಿಸ್ತಾರೆ, ನಾನು ಕೀಬೋರ್ಡ್ ನುಡಿಸ್ತೀನಿ. ಆದರೂ ಏನಪ್ಪ ಅಂದ್ರೆ ಇಷ್ಟು ಭಕ್ತಾದಿಗಳು ಬರ್ತಾರೆ, ಇಷ್ಟೊಂದು ಏನೋ ಕೃಪೆ ತೋರಿಸವ್ರ, ಬೆಂಗಳೂರಿಂದ ಬಂದಾರ, ಮಂಗಳೂರಿಂದ ಬಂದಾರ, ಬೇಕಾದ ಕೊಡಗು ಗಿಡಗು ಎಲ್ಲ ಏನಿಂದ ಬಂದಾರ ಈ ಪರಮಾತ್ಮನ ಸೇವೆಗೋಸ್ಕರ ಅಂತ ಹೇಳಿದ್ರು. ಒಪ್ಕೊಂಡೆ. ಅಲ್ಲಿ ಬರೋಕ್ಕೆ ಭಕ್ತಾದಿಗಳು ಬರೋಕ್ಕೆ ಒಂದು ರೋಡ್ ಇಲ್ಲ ಸರ್. ಅದಕ್ಕೆ ಈ ಗ್ರಾಮದ ಸದಸ್ಯರು, ಅಧ್ಯಕ್ಷರು, ಯಜಮಾನರುಗಳು, ಇನ್ನೂ ಮುಂತಾದ ಗಣ್ಯ ವ್ಯಕ್ತಿಗಳು, ಈ ಕ್ಷೇತ್ರದ MLAಗಳು, TP ಮೆಂಬರ್ ಆಗೋದು, ZP ಮೆಂಬರ್ ಆಗ್ಬೋದು, ಅವರಿಂದ ಈ ಒಂದು ರೋಡು ಮಾಡಿಕೊಡ್ಬೇಕು, ಅನುಕೂಲ ಮಾಡಬೇಕು. ಭಕ್ತಾದಿಗಳು ನೋಡಿ ಬಿದ್ದವ್ರ, ನಾನು ಬಿದ್ದೀನಿ ಸ್ವಾಮಿ ಮೊನ್ನೆ. ಅದಕ್ಕೋಸ್ಕರವಾಗಿ ರೋಡ್ ಮಾಡಿಕೊಡ್ಬೇಕು, ಪರಮಾತ್ಮ ದರ್ಶನಕ್ಕೆ ಬರೋಕ್ಕೋಸ್ಕರವಾಗಿ ಒಂದು ರೋಡು. ಇಷ್ಟೆಲ್ಲ ಸಹಾಯ ಮಾಡಿದವರು ಅದೊಂದು ಮಾಡಿಕೊಡ್ಬೇಕು ಎಲ್ಲರೂ ಅಂತ ನಾನು ನನ್ನ ಈ ಸರಗೂರು ಗ್ರಾಮಸ್ಥರ ಪರವಾಗಿಯೂ, ಆ ಪರಮಾತ್ಮನ ಕೃಪೆ ಪರವಾಗಿಯೂ, ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಪರವಾಗಿಯೂ, ಈ ಕ್ಷೇತ್ರದ MLA ಪರವಾಗಿಯೂ ನಾನು ಬೇಡಿಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಶನೇಶ್ವರ. ಇನ್ನು ಶ್ರಾವಣ ಶನಿವಾರ ಹಿನ್ನೆಲೆ GB ಸರಗೂರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ವಾಮಿಯ ದರ್ಶನ ಪಡೆದು ಪುನೀತರಾದ್ರು. ಇನ್ನು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ GB ಸರಗೂರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಉಪಸ್ಥಿತರಿದ್ದರು.